ನಮಸ್ತೆ ಎಲ್ಲರಿಗೂ. ಮನ್ನಿ ಕಾಳಿಮ ಏನು ಹೇಳ್ತಾಳೆ ನೋಡೋಣ. ಖಡ್ಗ ಇದೆ. ಸೊ ನ್ಯಾಯ ಸಿಕ್ಕಿಲ್ಲ ಅಂತ ಯಾರು ಒದ್ದಾಡ್ತಿದ್ದೀರಾ? ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ಭೂಮಿ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಾ. ಸೊ ಎಸ್, ವೆರಿ ಇಂಟ್ರೆಸ್ಟಿಂಗ್. ನ್ಯಾಯ ಅನ್ಯಾಯ ಅನ್ನುವಂಥ ಒಂದು ಪರಿಪಾಠ ಇಲ್ಲದೆ ಇರೋವಂಥವ್ರು, ಅಥವಾ ನ್ಯಾಯ ನೀತಿ ಯಾವ್ದ್ರ ಗೊಡವೆನೇ ಇಲ್ದಿರಾ, ಅದಕ್ಕೇನು ಭಯ ಪಡ್ದಿರ ಇರೋವಂಥವ್ರು, ಸದ್ಯಕ್ಕೆ ನಿಮ್ಮ ಇಂಟ್ಯೂಷನ್ ಅನ್ನ ಏನ್ ಲಾಕ್ ಮಾಡಿದ್ದಾರೆ, ಅಥವಾ ನಿಮ್ಮ ತಲೆ ಮುಂಡ ತಲೆಗೆ ಸಂಬಂಧಪಟ್ಟಂಗೆ, ನಿಮ್ಮ ಕೂದಲಿಗೆ ಸಂಬಂಧಪಟ್ಟಂಗೆ ಏನು ಸಮಸ್ಯೆಗಳನ್ನ ಮಾಡಿದ್ದಾರೆ. ನಿಮ್ ಕೂದಲು ಮುಂಚೆ ತರ ಇಲ್ಲ. ನಿಮ್ ಕೂದಲು ಸಾಕಷ್ಟು ಸಮಸ್ಯೆಯಲ್ಲಿ ಇದೆ. ಅಜ್ಜಿ ಕೂದಲು ತರ ಆಗಿದೆ. ನಾವು ತಿಂತೀವೆಲ್ಲ ಸೋನ್ ಪಾಪಡಿ ತರ ಬರ್ತಲ್ಲ, ಆ ತರ ಆಗಿದೆ ಕೆಲವು ಕೂದಲು. ಬಟ್ ಯೋಚನೆ ಮಾಡ್ಬೇಡಿ, ಮುಂದಿನ ದಿನಗಳಲ್ಲಿ ಇದೇನ್ ಪ್ರಯೋಗ ಆಗಿತ್ತು ಇದೆಲ್ಲ ನಿಮ್ ಫೇವರಿಗೆ ಬರುತ್ತೆ. ಇವನ್ ಅದ್ ನಿಮ್ ಶತ್ರುನೇ ಮಾಡ್ಕೊಂಡಿದ್ರು ಅದ್ ನಿಮ್ ಫೇವರಿಗೆ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ ಶತ್ರುನೇ ಮಾಡ್ಕೊಂಡಿದ್ರು ನಿಮ್ ಫೇವರಿಗೆ ಆಗತ್ತೆ, ನೀವೇ ಮಾಡ್ಕೊಂಡಿದ್ರು ನಿಮ್ ಫೇವರಿಗೆ ಆಗತ್ತೆ. ಬಟ್ ನೀವ್ ಕೆಟ್ಟದ್ ಮಾಡಿದ್ರು ಒಳ್ಳೇದೇ ಆಗತ್ತೆ, ಒಳ್ಳೇದ್ ಮಾಡಿದ್ರು ಒಳ್ಳೇದೇ ಆಗತ್ತೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನು ಆ ಒಂದು ದುಷ್ಟಶಕ್ತಿಯ ಆವಾಹನೆ ಮಾಡಿ ನಿಮ್ಮ ಜೀವನದಲ್ಲಿ ದಾರಿದ್ರ್ಯನ ಮಾಡಿದ್ರು, ಬಟ್ ಇಲ್ಲಿ ಒಳ್ಳೇದಕ್ಕೆ ನೆರಳಾಗಿ ಕೆಟ್ಟದ್ದು, ಕೆಟ್ಟದಕ್ಕೆ ಒಳ್ಳೇದಾಗಿ ನೆರಳು ನಿಂತಂಗೆ. ಸೊ ಕೆಟ್ಟದರ ನೆರಳಲ್ಲೇ ಒಳ್ಳೇದು ನಿಂತಿತ್ತು. ಹಾಗಾಗಿ ಆ ತಾಯಿ ಶಕ್ತಿ, ಆ ಅಗೋಚರ ಶಕ್ತಿ ನಿಮ್ಗೆ ರಕ್ಷೆಯಾಗಿ ಇತ್ತು, ರಕ್ಷೆಯಾಗಿ ಇರುತ್ತೆ. ಸೊ ಯಾವುದು ನಿಮ್ಮವರೆಗೂ ಬರೋದಕ್ಕೆ, ನಿಮ್ಮನ್ನ ಟಚ್ ಮಾಡೋದಕ್ಕೆ ಬಿಡೋದಿಲ್ಲ ನಾನು ಅಂತ ಹೇಳ್ತಿದ್ರು. ಅದು ಫೈನಾನ್ಷಿಯಲ್ ವಿಚಾರ ಆಗಿರ್ಲಿ, ಎಸ್ಪೆಷಲಿ ಫಸ್ಟ್ ಚಕ್ರ, ರೂಟ್ ಚಕ್ರ, ಮತ್ತೆ ಸೆಕೆಂಡ್ ಚಕ್ರ, ಮೂರನೇ ಚಕ್ರ. ಸೊ ಲೋವರ್ ಚಕ್ರ, ನಿಮ್ಮ ಬಾಡಿ ಲೋವರ್ ಚಕ್ರ ಹೆಚ್ಚು ನೆಗೆಟಿವಿಟಿಯಿಂದ ಇದೆ. ಒಂದಷ್ಟು ಪಾಸಿಟಿವಿಟಿಗೆ ತಗೊಂಬನ್ನಿ ಅದನ್ನ ಅನ್ನುವಂಥದ್ದು ಕೂಡ ಇದೆ. ಸೊ ಶತ್ರು ರೆಡಿ ಟು ವಾರ್ ಅಂತ ಇದ್ರೆ, ಸೊ ನೀವು ಏನು ಕಳೆಪರಿ ತಿನ್ಕೊಂಡು ಕೂತಿರಲ್ಲ ಅಲ್ವಾ? ಸೊ ನೀವು ಕೂಡ ರೆಡಿ ಟು ವಾರ್ ಮೂಡಲ್ಲೇ ಇರ್ತೀರಾ. ಬಟ್ ಈ ಸತಿ ಶತ್ರುಗಳು ಬಿಡೋ ಬಾಣಗಳೆಲ್ಲ ನಿಮ್ಮಲ್ಲಿರುವಂತ ನೆಗೆಟಿವಿಟಿನ ಟಾರ್ಗೆಟ್ ಮಾಡತ್ತೆ ಅನ್ನೋದು ಒಂದು ವಿಪರ್ಯಾಸ ಅನ್ನೋದ್ಕಿಂತ ಹಾಸ್ಯಾಸ್ಪದವಾದಂತ ಸತ್ಯ ಅಂತ ನಂಗೆ ಅನ್ಸುತ್ತೆ. ಮ್ಯಾಕ್ಸಿಮಮ್ ಟೈಮ್ಸ್ ಏನಿರುತ್ತೆ, ಶತ್ರುಗಳು ನಮ್ಮ ಒಳ್ಳೇದ್ರ ಮೇಲೆ ಯಾವಾಗ್ಲೂ ತೊಂದರೆ ಮಾಡ್ತಿರ್ತಾರೆ. ನಮ್ಗೇನು ಒಳ್ಳೇದಾಗ್ಬಾರ್ದು ಅಂತ ಒಂಚೂರು ಒಳ್ಳೇದಿದ್ರು ಅದನ್ನ ಇಲ್ಲ ಅನ್ಸುವಂಥದಕ್ಕೆ ಪ್ರಯತ್ನ ಪಡ್ತಿದ್ರು. ಈಗ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಒಂದು ಪ್ರಯತ್ನನ ಪಡ್ತಾರೆ. ಬಟ್ ಆಲ್ರೆಡಿ ತುಂಬಾ ಶತ್ರುಗಳು ನಿಮ್ಗಿರೋದ್ರಿಂದ, ಕೌಂಟ್ಲೆಸ್ ಶತ್ರುಗಳು, ನಿಮ್ ತಲೆ ಕೂದಲು ಎಷ್ಟಿದೆಯೋ ಅಷ್ಟು ಶತ್ರುಗಳಿದ್ದಾರೆ ಅನ್ನೋ ಗೊತ್ತಿಲ್ಲ. ಆ ಶತ್ರುಗಳೆಲ್ಲ ಒಬ್ರಿಗೊಬ್ರು ಮಾಡಿರೋದು ಫುಲ್ ಆಫ್ ನೆಗೆಟಿವಿಟಿ ನಿಮ್ ಲೈಫಲ್ಲೇ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನೋ ಹಾಗೆ ಇವ್ರು ಮಾಡೋದು ಆ ನೆಗೆಟಿವಿಟಿನ ಹೊಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗತ್ತೆ, ನಥಿಂಗ್ ಟು ವರಿ. ಆ ತಾಯಿಯ ಆಶೀರ್ವಾದ ಇದೆ, ಆ ತಾಯಿಯ ಒಂದು ಹೂಮಲೆ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಸೌಂದರ್ಯ ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನ ಯಾರು ಕೆಟ್ಟ ಕಣ್ಗಳಿಂದ ನೋಡಿದ್ರು ಅವರಿಗೂ ಕೂಡ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಕಾಳಿಯ ಅಭಯಸ್ಥ ಇಲ್ಲಿ ಇದೆ. ನ್ಯಾಯ ನಾನ್ ಕೊಡ್ತೀನಿ ಅನ್ನೋದು ಆ ತಾಯಿ ನುಡಿ ಇದೆ. ಸೊ ಒಂದು ಎಂಡಿಂಗ್ ಸ್ಟೇಜ್ ಅಂತ ಹೇಳಬಹುದು. ಸೊ ನಿಮ್ಮ ಒಂದು ಕಾರ್ಮಿಕ್ ಇರಬಹುದು, ಸೋಲ್ ಕನೆಕ್ಟೆಡ್ ಇರಬಹುದು, ಅಥವಾ ಬೇರೆ ಒಂದು ವಿಚಾರ ಇರಬಹುದು. ಒಟ್ನಲ್ಲಿ ಇಲ್ಲಿ ಸಮಥಿಂಗ್ ವಿಲ್ ಎಂಡಿಂಗ್, ಸಮಥಿಂಗ್ ವಿಲ್ ನ್ಯೂ ಬಿಗಿನಿಂಗ್ ಅನ್ನುವಂಥ ಆರಂಭದಿಂದ ಅಂತ್ಯದ ಮಧ್ಯ ಏನಿರುತ್ತೆ ಅದು ನಡೀತಾ ಇದೆ ಅನ್ನುವಂಥದ್ದು. ಆರಂಭ, ಅಂತ್ಯದ ಮಧ್ಯ
ಒಂದು ಸಂಧಿಕಾಲ ಅಂತ ಹೇಳಬಹುದು. ಅದು ಲೋಕಕ್ಕೆ ಸಂಬಂಧಪಟ್ಟಂಗೂ ಅಷ್ಟೇ, ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂಗೂ ಅಷ್ಟೇ ಸಾಕಷ್ಟು ಒಳ್ಳೆ ರೀತಿಯ ಬದಲಾವಣೆಗಳನ್ನ ನೀವು ನೋಡಬಹುದು. ಜಸ್ಟ್ ನಿಮ್ಮನ್ನ ನೀವು ಚೆನ್ನಾಗಿಟ್ಕೊಳ್ಳಿ, ಖುಷಿಯಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ಒಂದು ಮಾಯೆಯಿಂದ ನಿಮ್ಮನ್ನ ಹೊರಗೆ ಕರ್ಕೊಂಡ್ಬರ್ತಾಳೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.